ಜಾಗದ ವಿಚಾರದಲ್ಲಿ ಇನ್ನೂ ಪ್ರತಿಭಟನೆ ನಡೀತಾ ಇದೆ, ಏನಾಗ್ತದೆ? ಈಗ ಕೆಲವರು KSIC ಗಾಲಿ ಕ್ರೀಡಾಂಗಣ ಬಂದ್ರೆ KSIC ಕಾರ್ಯಕ್ರಮ ಮುಚ್ಚೋಗುತ್ತೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಮತ್ತೆ ಅದ್ ಕೆಲವರು ಪಾಪ ಜೆನ್ಯೂನ್ ಆಗಿ ಆತಂಕನೂ ಪಡ್ತಾ ಇದ್ದಾರೆ. ಬಟ್ ಅವ್ರಿಗೆಲ್ಲರಿಗೂ ನಾನು ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದ್ರೆ KSIC ಸರ್ಕಾರಿ ಕಾರ್ಖಾನೆ, ಅದರೊಳಗೆ ನಮ್ಮ ಕ್ಷೇತ್ರದ ಮತದಾರರಿಗೆ ಅದು ಕೆಲಸ ಕೊಟ್ಟಿರುವಂತ ಕಾರ್ಖಾನೆ. ಸೊ ಅದನ್ನ ಮುಚ್ಚೋದ್ರೆ ನಮಗೆ ನಷ್ಟ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಕಾರ್ಖಾನೆ ಮುಚ್ಚೋದಿಲ್ಲ, ಮುಚ್ಚಕ್ಕೆ ಬಿಡೋದೂ ಇಲ್ಲ. ಬಟ್ ಅಧಿಕಾರಿಗಳ ಸೂಕ್ತವಾದಂತ ಜಾಗ ಅದೇ ಅಂತ ಹೇಳಿದಕ್ಕೆ ನಾವು ಅದನ್ನ ಸೆಲೆಕ್ಟ್ ಮಾಡಿದ್ವಿ. ಬಟ್ ಈಗ ಅಲ್ಲಿ ಹೋದ್ಮೇಲೆ ಒಂದಷ್ಟು ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಅವರೆಲ್ಲರೂ ಕೂಡ ಇದು ಬೇಡ ಅಂತ ಹೇಳಿ ಅವ್ರದೇ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಅಥವಾ ಎಷ್ಟೊಂದು ಟೆಕ್ನಿಕಲ್ ಆಗಿರೋ ರೀಸನ್ಸ್ ಕೂಡ ಇದೆ. ಸೊ ಹಾಗಾಗಿ ನಾನು ಏನ್ ಹೇಳಿದ್ದೀನಿ ಅಂತಂದ್ರೆ DC ಅವ್ರಿಗೆ ಮತ್ತೆ ನಮ್ಮ ಉಸ್ತುವಾರಿ ಮಂತ್ರಿಗಳ ರಾಜಪ್ಪ ಸರ್ ಅವರು ಕೂಡ ಹೇಳಿದ್ದಾರೆ ಅಂತಂದ್ರೆ ಇನ್ನೊಂದ್ಸರಿ ಅವ್ರು ಕೊಟ್ಟಿರೋ ಕಾರಣಗಳನ್ನ ಪರಿಶೀಲನೆ ಮಾಡಿ ಆ ಕಾರಣಗಳು ಜೆನ್ಯೂನ್ ಆಗಿದ್ರೆ ನಿಜವಾಗ್ಲೂ ಅದರಿಂದ ಕಾರ್ಖಾನೆಗೆ ತೊಂದರೆ ಆಗೋಗಿದ್ರೆ ನಾವು ಅಲ್ಲಿ ಮಾಡೋದು ಬೇಡ. ಸೊ ಸೂಟಬಿಲಿಟಿ ರಿಪೋರ್ಟ್ ಕೊಡಿ, ಆ ರಿಪೋರ್ಟ್ ಬಂದ ಮೇಲೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ. ನಮ್ಗೆ ಕ್ರೀಡಾಂಗಣ ಬೇಕು TNSIP. ಯಾಕೆ ಅಂತಂದ್ರೆ TNSIP ಅಲ್ಲಿ ಯಾರು ಪ್ರತಿಭಟನೆ ಮಾಡ್ತಾರೋ ಅವ್ರ ಮಕ್ಳಿಗೋಸ್ಕರ ಆ ಕ್ರೀಡಾಂಗಣ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಕ್ರೀಡಾಂಗಣ ಬೇಕು, ಕ್ರೀಡಾಂಗಣ ಸೂಕ್ತವಾದಂತ ಜಾಗ. ಅದರಿಂದ ಕಾರ್ಖಾನೆಗೆ ತೊಂದರೆ ಆಗುತ್ತೆ ಅನ್ನೋದು ನಾವು ರಿಪೋರ್ಟ್ ಬರ್ಲಿ, ಅಧಿಕಾರಿಗಳು ರಿಪೋರ್ಟ್ ಬರ್ಲಿ, ರಿಪೋರ್ಟ್ ಆಧಾರ ಮೇಲೆ ನಾವು ತೀರ್ಮಾನ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.